ನಿಂದನೆ ಆರೋಪದಲ್ಲಿ ಸಿಟಿ ರವಿ ಅವರ ಬಂಧನ ಆಗಿದೆ. ಅವರನ್ನ ಬೆಳಗಾವಿಯ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಕೋರ್ಟ್ನ ಹಾಲ್ನಲ್ಲಿ ಸಿಟಿ ರವಿ ಕಣ್ಣೀರು ಹಾಕಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸಿಟಿ ರವಿಗೆ ಸಮಾಧಾನವನ್ನ ಮಾಡ್ತಾ ಇದ್ದಾರೆ ಆರ್ ಅಶೋಕ್ ಮತ್ತು ಅಭಯ್ ಪಾಟೀಲ್. ಕೋರ್ಟ್ ಹಾಲ್ನಲ್ಲಿ ಸಿಟಿ ರವಿ ಗಳಗಳನೆ ಕಣ್ಣೀರಿಟ್ಟಿರುವಂತಹದ್ದು. ಸಿಟಿ ರವಿ ಅವರಿಗೆ ಸಮಾಧಾನವನ್ನ ಮಾಡ್ತಾ ಇದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಕಳೆದ ಒಂದು ರಾತ್ರಿಯಿಂದಲೂ ಕೂಡ ಊಟ ಇಲ್ಲ, ನಿದ್ದೆ ಇಲ್ಲ, ಸಹಜವಾಗಿಯೇ ಟಯರ್ಡ್ ಆಗಿರ್ತಾರೆ. ಜೊತೆಗೆ ಅವರ ಮೇಲೆ ಬಂದಿರುವಂತಹದ್ದು ನಿಂದನೆ ಆರೋಪ. ಇವೆಲ್ಲದರಿಂದಲೂ ಕೂಡ ಸಹಜವಾಗಿಯೇ ಒಂದಿಷ್ಟು ಮನಸ್ಸಿನಲ್ಲಿ ಕಸಿವಿಸಿ ಆಗಿರುವಂತಹದ್ದು, ಕಣ್ಣೀರು ಹಾಕಿರುವಂತಹ ಪ್ರಸಂಗ ಕೂಡ ನಡೆದಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರು ಬರ್ತಾರೆ. ಅದಾದ ಮೇಲೆ ಜುಡಿಷಿಯಲ್ ಕಸ್ಟಡಿಗೋ ಪೊಲೀಸ್ ಕಸ್ಟಡಿಗೋ ಗೊತ್ತಾಗುತ್ತೆ. ಆ ನಡುವೆ ಸಿಟಿ ರವಿ ಅವರು ಕಣ್ಣೀರು ಹಾಕಿರುವಂಥದ್ದು. ಬೆಳಗಾವಿಯ ಜಿಲ್ಲಾ ಕೋರ್ಟ್ಗೆ ಸಿಟಿ ರವಿ ಅವರನ್ನು ಹಾಜರುಪಡಿಸಲಾಗಿದೆ. ಸಿಟಿ ರವಿ ಅವರಿಗೆ ಇವತ್ತು ಬೇಲ್ ಸಿಗದಿದ್ರೆ 2 ದಿನ ಜೈಲಿನಲ್ಲಿಯೇ ಇರಬೇಕಾದಂತಹ ಸಾಧ್ಯತೆ. ನಾಳೆ ನಾಡಿದ್ದು ಸರ್ಕಾರಿ ರಜೆ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಬೇಲ್ ಸಿಗಲಿಲ್ಲ ಅಂದರೆ ಮತ್ತೆರಡು ದಿನಗಳ ಕಾಲ ಜೈಲಿನಲ್ಲಿಯೇ ಇರಬೇಕಾಗುತ್ತೆ. ಹಾಗಾಗಿಯೇ ಸಿಟಿ ರವಿ ಅವರಿಗೆ ಸಹಜವಾಗಿಯೇ ಟೆನ್ಷನ್ ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು. ಒಂದು ಕಡೆ ಬಿಜೆಪಿಯ ನಾಯಕರುಗಳು ಬಂದಿದ್ದಾರೆ, ಮತ್ತೊಂದು ಕಡೆ ವಿಜಯೇಂದ್ರ ಅವರ ಆಗಮನ ಕೂಡ ಆಗಿದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಬೆಳಗಾವಿಯಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರು ಕೋರ್ಟ್ಗೆ ಆಗಮಿಸ್ತಾರೆ. ಸಿಟಿ ರವಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ. ಜುಡಿಷಿಯಲ್ ಕಸ್ಟಡಿ ಆರ್ ಪೊಲೀಸ್ ಕಸ್ಟಡಿ. ಮತ್ತೊಂದು ಕಡೆ ರೆಗ್ಯುಲರ್ ಜಾಮೀನಿಗೂ ಕೂಡ ಈಗ ಸಿಟಿ ರವಿ ಪರ ವಕೀಲರು ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಅದು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ಕೋರ್ಟ್ನಲ್ಲಿ. ಸಿಟಿ ರವಿ ಅವರ ಬೆನ್ನಿಗೆ ಈಗ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ನಿಂತಿದ್ದಾರೆ. ಜೊತೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ನಿಂತಿರುವಂತಹದ್ದು. ವಿರೋಧಿ ನಡವಳಿಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಇದನ್ನು ಕಡತೊಂಡು ನಾವು ಬಿಜೆಪಿಯ ಎಲ್ಲ ಸಂಸತ್ ಸದಸ್ಯರು ಇರ್ಬೋದು, ಪಕ್ಷ ಇರ್ಬೋದು, ನಾವು ಖಂಡಿಸ್ತಾ ಇದ್ದೀವಿ. ಸರ್, ಬಿಜೆಪಿ ಕೇವಲ ಸಿಟಿ ರವಿ ಅವರ ಘಟನೆ ಮಾತ್ರ ಖಂಡಿಸ್ತಾ ಇದೆ. ಆ ಪದ ಬಳಕೆ ಬಗ್ಗೆ ಏನು ಮಾತಾಡ್ತಿಲ್ಲ. ಒಬ್ಬ ಹೆಣ್ಣು ಮಗಳಿಗೆ ಆ ಪದ ಬಳಸಿದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಸುನಿಲ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಒಂದು ಕಡೆ ಕೋರ್ಟ್ಗೆ ಸಿಟಿ ರವಿ ಅವರನ್ನು ಹಾಜರುಪಡಿಸುವಂತಹ ಕೆಲಸ, ಈ ನಡುವೆ ಕೋರ್ಟ್ನ ಹಾಲ್ನಲ್ಲಿ ಸಿಟಿ ರವಿ ಅವರು ಕಣ್ಣೀರಿಟ್ಟಿದ್ದಾರೆ ಅನ್ನುವಂಥದ್ದು. ಯಾವ ವಿಚಾರಕ್ಕೆ ಏನು ಅಂತ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ, ಹೇಗೆ ಅಂತ? ಎಸ್ ಪ್ರೇಮ್, ನಿನ್ನೆ ರಾತ್ರಿಯಿಂದಲೂ ಕೂಡ ಪೊಲೀಸರು ಸಿಟಿ ರವಿ ಅವರನ್ನು ನಡೆಸಿಕೊಳ್ಳುತ್ತಿರೋ ರೀತಿ ಮತ್ತು ಇವತ್ತು ಕೋರ್ಟ್ ಆವರಣದೊಳಗೆ ಎಂಟ್ರಿ ಆಗ್ತಾ ಇದ್ದಂತೆ ಅವರ ಸ್ನೇಹಿತರು, ಬಿಜೆಪಿಯ ನಾಯಕರು ಎಲ್ಲರೂ ಕೂಡ ಅವರ ಪರವಾಗಿ ಕೋರ್ಟ್ನ ಆ ಒಂದು ಆವರಣದಲ್ಲಿ ಕುಳಿತಿದ್ರು. ಸೊ ಇದನ್ನು ನೋಡಿದಂತಹ ಸಿಟಿ ರವಿ ಅವರು ಸಹಜವಾಗಿ ಭಾವುಕರಾದರು. ಅದರ ಜೊತೆಗೆ ಭಾವುಕರಾಗುವ ಜೊತೆಗೆ ತಮ್ಮ ಸ್ನೇಹಿತರ ಜೊತೆ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಂಡಿರು. ನನಗೆ ನಿನ್ನೆಯಿಂದ ಊಟ ಕೊಟ್ಟಿಲ್ಲ, ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ, ನೀರು ಕೇಳಿದ್ರು ಕೊಟ್ಟಿಲ್ಲ, ಒಂದು ಕಾರ್ನಲ್ಲಿ ಯಾವ ರೀತಿಯಾಗಿ ನಾನು ಚಿತ್ರಹಿಂಸೆ ಅನುಭವಿಸಿದೆ ಅನ್ನೋದು ಅವರ ಸ್ನೇಹಿತರ ಮುಂದೆ ಹೇಳಿಕೊಂಡು ಭಾವನಾತ್ಮಕವಾಗಿ ಇದ್ದರು. ಸೊ ಇವರನ್ನು ಸಂತೈಸುವ ಕೆಲಸಕ್ಕೂ ಕೂಡ ಶಾಸಕ ಮಹೇಶ್ ತೆಂಗಿನಕಾಯಿ ಆಗಿರ್ಬೋದು, ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಮುಂದಾದರು. ಸೊ ಇದು ಈ ಒಂದು ಭಾವನಾತ್ಮಕ ಘಟನೆಗಳು ಈಗ ಕೋರ್ಟ್ ಆವರಣದಲ್ಲಿ ನಡೀತಾ ಇರುವಂಥದ್ದು. ಇಲ್ಲಿ ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಆರಂಭಗೊಳ್ಳಬೇಕಾಗಿದೆ. ಸೊ ಈ ಒಂದು ವಿಚಾರಣೆ ಆರಂಭಗೊಂಡ ಬಳಿಕ ಮುಂದಿನ ನಡೆ ಮತ್ತು ಸಿಟಿ ರವಿ ಅವರ ಭವಿಷ್ಯ ಏನು ಅಂತ ತಿಳಿದು ಬರಲಿದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುನಿಲ್ ತಮ್ಮೆಲ್ಲ ಮಾಹಿತಿಗಾಗಿ. ಜಿಲ್ಲಾ ಕೋರ್ಟ್ ಬೆಳಗಾವಿಯ ಆವರಣದ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಈಗಾಗಲೇ ವಿಧಾನ ಪರಿಷತ್ನ ಸದಸ್ಯ ಸಿಟಿ ರವಿ ಅವರ ಪೊಲೀಸರು ಕರೆತಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರು ಕೂಡ ಬರ್ತಾರೆ.